ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇದು 2ನೇ ದಿನ ಓಂ ಶಕ್ತಿದು. ನಾವು ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ, ಆ ದೇವಸ್ಥಾನಕ್ಕೆ 4:15ಗೆ ಫ್ರೆಶ್ ಅಪ್ ಆಗಿ 5 ಗಂಟೆ ಅಷ್ಟರೊಳಗೆ ದೇವಸ್ಥಾನದ ಹತ್ರ ಹೋದ್ವಿ. ಹೋಗೋಷ್ಟರೊಳಗೆ ಅಲ್ಲಿ ಫುಲ್ಲು ಬಸ್ಸಲ್ಲೇ ಹೋದ್ವಿ. ಸ್ವಲ್ಪ ಪಾರ್ಕಿಂಗಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಮಲಗಿದ್ವಲ್ಲ, ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ಹೋಗೋಷ್ಟರೊಳಗೆ 5:30 ಆಗಿತ್ತು. ಇನ್ನೂ ಕತ್ಲೆನೇ ಕೂಡ ಇತ್ತು. ಸ್ವಲ್ಪ ದೂರದಲ್ಲೇ ನಿಲ್ಲಿಸಿತ್ತು ಬಸ್ಸು. ಅಲ್ಲಿಂದ ನಡ್ಕೊಂಡು ಹೋಗಬೇಕಿತ್ತು. ನಾವು ಹೋಗೋಷ್ಟರೊಳಗೆ ಫುಲ್ಲು ಸ್ವಲ್ಪ ಜನ ಸಿಕ್ಕಾಪಟ್ಟೆ ರಶ್ ಕೂಡ ಆಗಿತ್ತು ದೇವಸ್ಥಾನದಲ್ಲಿ. ನಾವು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾಗಮ್ಮ ಶಕ್ತಿಯವ್ರು ಕರ್ಕೊಂಬಂಡ್ರೆ ಹಿಂದ್ಗಡೆ ಸಾಕಂಬರ ಜಲ್ದಿ ಒಟ್ಟಲ್ಲಿ ಯಾರು ಬಂದ್ರು ಬಾಗಿಲೆಲ್ಲ ಕೂತೀರಿ. ಮಿಸ್ ಆಗಿ ಏನಾರ ಬಂತಂದ್ರೆ ಇಲ್ಲಿ ಈ ಬಾಗಿಲೆಲ್ಲ ಇರ್ಬೇಕು. ನೀವು ಸಿಕ್ತಿದ್ದೀರಿ. ನಾವು ಇಲ್ಲಿ ಹೋಗಿದ್ದ ಮೇಲೆ ಎಂಟ್ರೆನ್ಸ್ ಬಾಗಿಲು ಅಲ್ಲಿಗೆ ಬರೋದು. ಎಲ್ಲ ಹಲೋ, ತಿರುಮಂಜನ ದೇವಸ್ಥಾನ. ಗೊತ್ತಾಯ್ತು ಬಿಡಿ. ಹಾಗೆ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಬರಬೇಕಾದ್ರೆ ಕಾಫಿನೂ ಕೂಡ ಕುಡ್ಕೊಂಡು ಬಂದ್ವಿ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ, ಕಾಳಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾವ ದೇವಸ್ಥಾನದಲ್ಲೂ ಕೂಡ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಅಲ್ಲಿಂದ ಬರೋಷ್ಟರಲ್ಲಿ ತಿಂಡಿ ಟೈಮ್ ಆಗಿತ್ತು. ತಿಂಡಿ ಮಾಡೋಕ್ಕಾಗಲ್ಲ, ಇನ್ನು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಹೋಟೆಲಲ್ಲೇ ತಿಂಡಿ ತಿಂದ್ಕೊಂಡು ಇಡ್ಲಿ ಮತ್ತು ಸಾಂಬಾರು, ಚಟ್ನಿ, ವಡೆ ತೊಗೊಂಡಿದ್ವಿ. ಚೆನ್ನಾಗಿತ್ತು, ಪರವಾಗಿರಲಿಲ್ಲ. ತಿಂದ್ಕೊಂಡು ಹಾಗೆ ಬಂದ್ವಿ. ಅಲ್ಲಿಂದ ಬತ್ತಲೆ ಹೋಗಬೇಕಾದ್ರೆ ಹಾಗೆ ಕುಬೇರನ ಟೆಂಪಲ್ ಕೂಡ ಸಿಕ್ತು. ಹಾಗೆ ಅದನ್ನು ಕೂಡ ತೋರಿಸ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಹೋಗಬೇಕಾದ್ರೆ ಈ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಅಲೋ ಇತ್ತು ಅದು. ಅದರಿಂದ ವೀಡಿಯೋ ಮಾಡಿಕೊಂಡು ಇಲ್ಲಿ ಹೋಗಬೇಕಾದ್ರೆ ಎಲ್ಲ ಸುತ್ತ ಅಂಗಡಿಗಳಿಟ್ಟಿದ್ರು, ಅದನ್ನು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗಬೇಕು, ಓಂ ಶಕ್ತಿ ಅಮ್ಮಂಗೆ. ಅಲ್ಲಿಂದ ನೆಕ್ಸ್ಟು ಯಾವ್ದಾರ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ, ನೋಡ್ಕೊಬರೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ನೋಡಿರಲಿಲ್ಲ ನಾನು ಕೂಡ ಈ ದೇವಸ್ಥಾನನ. ಫಸ್ಟ್ ಹೋಗಿದ್ವಲ್ಲ ಆ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಅಂದರೆ ಹೋದ ಸಲ ಟ್ರಿಪ್ಪಲ್ಲಿ ನಾವು ಒಂದೆರಡು ಮಾಮೂಲಿ ದೇವಸ್ಥಾನಗಳೆಲ್ಲ ನೋಡಿದ್ವಿ. ಈ ಸಲ ನೋಡಿರೋ ದೇವಸ್ಥಾನ ಎಲ್ಲ ತೋರಿಸಿದ್ದಾರೆ. நன்றி, வணக்கம். ஸ்ரீ செல்வகுபேரர் ஆலயம். வருக வருக என வரவேற்கிறோம். ಸಾಯಿಬಾಬಾ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಏನೇನೋ ತೊಗೊಂಡ್ರು, ಕುಬೇರನದು ಇದ್ರದ್ದು ಎಲ್ಲ ತೊಗೊಂಡು ಶಾಪಿಂಗ್ ಮಾಡಿಕೊಂಡು ಇನ್ನು ಹೊರಟು ಬಂದಿದ್ದೆ ನಾವು ಓಂ ಶಕ್ತಿ ಅಮ್ಮಂಗೆ. ಅಲ್ಲಿಂದ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ಒಂದೇ ಥರ ಸ್ಯಾರಿ ಹಾಕ್ಕೊಂಡಿದ್ವಿ. ಎಲ್ಲರೂ ಕೂಡ ರೆಡಿಯಾಗಿ ಓಂ ಶಕ್ತಿ ಅಮ್ಮನ ಜಪ ಮಾಡಿಕೊಂಡು ನಾವು ಪಾರ್ಕಿಂಗ್ ಮಾಡಿದ್ದೆ ಸ್ವಲ್ಪ ದೇವಸ್ಥಾನದಿಂದ ದೂರನೇ ಇತ್ತು, ಅದಕ್ಕೆ ಆಟೋ ಮಾಡಿಕೊಂಡು 2 ಆಟೋ ಬೇಕಿತ್ತು. ಒಂದು ಆಟೋದಲ್ಲಿ ಸ್ವಲ್ಪ ಜನ, ಇನ್ನೊಂದು ಆಟೋದಲ್ಲಿ ಸ್ವಲ್ಪ ಜನ ಹತ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಸದ್ಯ ಜನನೇ ಇರಲಿಲ್ಲ, ತುಂಬಾ ಕಡಿಮೆ ಜನ ಇದ್ದರು. ನಾವು ಹೋದ ಸಲ ಹೋಗಿರ್ಬೇಕಾದ್ರೆ ಇದು 2ನೇ ವರ್ಷ ನಂದು.
ಹೋದ ಸಲ ಹೋಗಬೇಕಾದ್ರೆ ತುಂಬಾ ರಶ್ ಇದ್ದರು, ಸಿಕ್ಕಾಪಟ್ಟೆ ರಶ್ ಇತ್ತು. ಅವಾಗ ತುಂಬ ಕ್ಯೂ ಕೂಡ ಇತ್ತು, ಎಲ್ಲ ಕಡೆ ಸುತ್ತಕೊಂಡು ಹೋಗಬೇಕಿತ್ತು. ಈ ಸಲ ತುಂಬ ಕಡಿಮೆ ಜನ ಇದ್ರಿಂದ ಸ್ವಲ್ಪ ಏನು ಸುತ್ತಕ್ಕೆ ಇದಾಗಲಿಲ್ಲ, ತುಂಬ ಸಲೀಸಾಗೆ ಹೋದ್ವಿ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಕೂಡ ಹೋಗ್ತಾ ಇದ್ವಿ, ಅಮ್ಮವ್ರನ್ನ ಜಪ ಮಾಡಿಕೊಂಡು ಅಮ್ಮವ್ರನ್ನ ನೆನೆಸ್ಕೊತಾ ನಾವು ಎಲ್ಲರೂ ಕೂಡ ಹೋದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಜನನೂ ಕೂಡ ತುಂಬ ಕಮ್ಮಿ ಇದ್ದರು. ಆಮೇಲೆ ನಾವು ದರ್ಶನ ಮಾಡಿಕೊಂಡು ಈಚೆಗೆ ಬಂದ್ವಿ, ಪ್ರಸಾದ ಎಲ್ಲ ತಿಂದ್ಕೊಂಡು ಈಚೆಗೆ ಬಂದ್ವಿ. ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಎಲ್ಲ ಥರದ ಪ್ರಸಾದನ ತಗೊಂಡು ಮನೆಗೆ ಬಂದ್ವಿ. ಇರುಮುಡಿ ಹೊತ್ಕೊಂಡು ಹೋಗ್ತಾ ಇದ್ವಿ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು. ಅಮ್ಮವ್ರನ್ನ ಕಣ್ಣು ತುಂಬ ತುಂಬಿಸ್ಕೊಂಡು ತುಂಬ ಚೆನ್ನಾಗಿ ಬಂದ್ವಿ. ಪ್ಯಾಕೆಟ್ ತಗೊಡ್ಬೇಕು ಕುಂಕುಮನ ಜನಗಳು ಕೊಡುತ್ತೆ ಮನೆಗೆ ಆಗಲ್ಲ ನಮ್ಗೆ ಇಕ್ಕದೆ ಜನಗಳಿಗೊಂದು ಇಷ್ಟು ಹಾಕಿ ಕೊಡುತ್ತೆ. ಆಟ ಸಾಮಾನು ಏನು ಬೇಡಲ್ಲಪ್ಪ ತಗೊಂಡಿಪ್ಪ. ಅವರು ಬರಲಿ ಏಯ್ ಬರೋ ಸತ್ತಿ ನೋಡ್ತಾರಮ್ಮ ಬೇಕಾ ರಸೀದು ಅಲ್ಲಿಂದ ಸ್ವಲ್ಪ ಹೊತ್ತೆಲ್ಲ ಪರ್ಚೇಸ್ ಮಾಡಿಕೊಂಡು ಹೊರ್ಟು ಬಂದಿದ್ದೆ ಬೇವಿನ ಮರದ ಹತ್ರ. ಅಲ್ಲೂ ಕೂಡ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಬೀಚ್ ಹತ್ರ ಹೋಗೋಣ, ಮಹಾಬಲಿಪುರಂ ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಸಂಜೆನೂ ಕೂಡ ಆಗಿತ್ತು. ನಾವು ಹೊರಡೋಷ್ಟರೊಳಗೆ ತುಂಬ ಹೊತ್ತೇ ಟೈಮ್ ಸ್ಪೆಂಡ್ ಮಾಡಿದ್ವಿ ದೇವಸ್ಥಾನದ ಹತ್ರ. ಅಲ್ಲಿಂದ ಎಲ್ಲ ಬೇವಿನ ಮರದ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಕೂತಿದ್ವಿ. ನೆಕ್ಸ್ಟ್ ಹೊರಟು ಬಂದಿದ್ದೆ ಬೀಚ್ ಹತ್ರ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.